Okay. Let us discuss the last topic of this chapter, elasticity chapter, this unit. ನಿಮ್ಮ ಇಡೀ ಎಲಾಸ್ಟಿಸಿಟಿ ಯೂನಿಟ್ ಅಂತ ಏನ್ ಮಾಡ್ತಿದ್ದೋ ಲಾಸ್ಟ್ ಇದರಿಂದ ಅದರಲ್ಲಿ ಒಂದು ಲಾಸ್ಟ್ ಟಾಪಿಕ್ ಮಾತ್ರ ಉಳ್ಕೊಂಡಿತ್ತು. ಲಾಸ್ಟ್ ಟಾಪಿಕ್ ಇಟ್ಸ್ ಅಬೌಟ್ ಅನ್ ಎಕ್ಸ್ಪೆರಿಮೆಂಟ್. ಆಗ್ಲೇ ಒಂದೆರಡು ಎಕ್ಸ್ಪೆರಿಮೆಂಟ್ ಬಗ್ಗೆ ಓದಿದ್ವಿ, ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಓದಬೇಕು. ಸೊ ಇಟ್ ಈಸ್ ಕಾಲ್ಡ್ Searle's double bar experiment. Okay, so we need to discuss about Searle's double bar experiment. So this is what the experimental arrangement. I hope you people can see the diagram. ಕಾಣಿಸ್ತಿದೆಯಲ್ಲ diagram? Yes, sir. Yes. Yes, sir. Okay. Listen to me very carefully. Listen to me very carefully. This is the experimental arrangement used for this particular experiment, and this particular experiment is called Searle's double bar. Okay. So this experiment was first done by a person called Searle. Searle ಅನ್ನೋನು ಫಸ್ಟ್ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಹಾಗಾಗಿ Searle's ಅಂತ ಹೆಸರು ಬರುತ್ತೆ. So we call it as a double bar experiment because there are two bars. ಎರಡು metal bar ಬರುತ್ತೆ. Okay, I think you can see AB is one metal bar, CD is another similar metal bar. AB and CD are two metal bars of same shape. ಎರಡು ಮೆಟಲ್ ಬಾರ್ಸ್ ಗಳು ಇರಬೇಕು ನಮ್ಮ ಹತ್ರ. ಆ ಎರಡು ಮೆಟಲ್ ಬಾರ್ಸ್ ಗಳು ಒಂದೇ ಶೇಪ್ ಅಲ್ಲಿ ಇರಬೇಕು ಮತ್ತೆ ಒಂದೇ ಡೈಮೆನ್ಷನ್ ಇರಬೇಕು. ಅಂದ್ರೆ ಈ ಮೆಟಲ್ ಬಾರ್ ಎ ಬಿದು ಲೆಂತ್ ಏನಿದೆಯೋ ಮೆಟಲ್ ಬಾರ್ ಸಿ ಡಿದು ಅಷ್ಟೇ ಲೆಂತ್ ಇರಬೇಕು. ಮೆಟಲ್ ಬಾರ್ ಎ ಬಿದು ಮಾಸ್ ಎಷ್ಟಿದೆಯೋ ಮೆಟಲ್ ಬಾರ್ ಸಿ ಡಿದು ಅಷ್ಟೇ ಮಾಸ್ ಇರಬೇಕು. ಓಕೆ, ಎಕ್ಸಾಕ್ಟ್ ಸೇಮ್ ಇರಲ್ಲ, ಒಂಚೂರು ವ್ಯತ್ಯಾಸ ಇರುತ್ತೆ. ಇಲ್ಲಿ ಪರವಾಗಿಲ್ಲ, ಒಂಚೂರು ವ್ಯತ್ಯಾಸ ಇದ್ರೆ ಏನು ತೊಂದರೆ ಇಲ್ಲ, ಬಟ್ ನಿಯರ್ಲಿ ಸೇಮ್ ಇರಬೇಕು. ಎ ಬಿ ಅನ್ನೋ ಮೆಟಲ್ ಬಾರ್ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇದ್ರೆ ಸಿ ಡಿ ಮೆಟಲ್ ಬಾರ್ ಕೂಡ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇರಬೇಕು. ಬಿ ಕೇರ್ಫುಲ್. ಓಕೆ, ಒಂದು ರೆಕ್ಟಾಂಗುಲರ್ ಶೇಪ್ ಇನ್ನೊಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರೋ ಹಾಗಿಲ್ಲ. ಓಕೆ, ಸೊ ಹಿಯರ್ ದಿಸ್ ಎಕ್ಸ್ಪೆರಿಮೆಂಟ್ ಇನ್ವಾಲ್ವ್ಸ್ two similar metal bars AB and CD. So the two metal bars AB and CD, they are joined together at the center by a wire W. ಒಂಚೂರು ಡಯಾಗ್ರಾಮ್ ಬ್ಲರ್ ಆಗಿದೆ. ಓಕೆ, ಒಂಚೂರು ಕೇರ್ಫುಲ್ ಆಗಿ ಫಾಲೋ ಮಾಡ್ತಾ ಹೋಗಿ. ಹೇಳ್ತಾ ಇದ್ದೀನಿ, ಬಾಯ್ನಲ್ಲಿ ಹಾಗೆ ಹೇಳ್ತಾ ಇದ್ದೀನಿ. ಸೊ W ಅಂತ ಇಲ್ಲಿ ಏನ್ ಬರ್ತಿದ್ದೀನಿ ಮಧ್ಯದಲ್ಲಿ, W is a metallic wire. So the metallic wire is connected at the centers of the two metal bars. ಈ ಫಸ್ಟ್ ಮೆಟಲ್ ಬಾರ್ ಸೆಂಟರ್ ಅಲ್ಲಿ ಒಂದು ಹೋಲ್ ಮಾಡಿರ್ತಾರೆ, ಸೆಕೆಂಡ್ ಮೆಟಲ್ ಬಾರ್ ಇದೆಯಲ್ಲ ಅಲ್ಲೋ ಸೆಂಟರ್ ಕೂಡ ಒಂದು ಹೋಲ್ ಮಾಡಿರ್ತಾರೆ. ಆ ಎರಡು ಹೋಲ್ಗಳ ಮಧ್ಯದಲ್ಲಿ ಸೊ ಈ ಮೆಟಾಲಿಕ್ ವೈರ್ ನ ಪಾಸ್ ಮಾಡ್ಬೇಕು, ಅಂದ್ರೆ ಮಧ್ಯದಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಓಕೆ, ಓಕೆನಾ? ಸೊ ಡಬ್ಲ್ಯೂ ಈಸ್ ಎ ವೈರ್, ಇನ್ ಎಕ್ಸ್ಪೆರಿಮೆಂಟಲ್ ವೈರ್. ಇದನ್ನ ಯಾಕೆ ಎಕ್ಸ್ಪೆರಿಮೆಂಟಲ್ ವೈರ್ ಅಂತ ತಗೋತೀವಿ ಅಂತಂದ್ರೆ, ಈ ಎಕ್ಸ್ಪೆರಿಮೆಂಟಲ್ ವೈರ್ಗೆ ನಾವು ರಿಜಿಡಿಟಿ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ ಮತ್ತೆ ಪಾಯ್ಸನ್ಸ್ ರೇಷಿಯೋ, ಸೊ ಈ 4 ಕ್ವಾಂಟಿಟಿನೂ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಫ್ಯಾಕ್ಟ್ ಐ ಶುಡ್ ಹ್ಯಾವ್ ಟೋಲ್ಡ್ ಯು ದಿಸ್ ಇನ್ ದ ವೆರಿ ಸ್ಟಾರ್ಟಿಂಗ್ ಇಟ್ ಸೆಲ್ಫ್. ದ ಏಮ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಇಸ್ ಟು ಫೈಂಡ್ ಔಟ್ ಆಲ್ ದಿ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಆಫ್ ಎ ಗಿವನ್ ವೈರ್. ಯಾವ್ದಾದ್ರು ಒಂದು ವೈರ್ ಕೊಟ್ಟಿದ್ರೆ ಆ ವೈರ್ದು ಎಲ್ಲಾ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಗಳನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಈ ಎಕ್ಸ್ಪೆರಿಮೆಂಟ್ ಅನ್ನ ಯೂಸ್ ಮಾಡ್ಕೋತೀವಿ, ಅಥವಾ ಈ ಎಕ್ಸ್ಪೆರಿಮೆಂಟ್ ಅನ್ನ ಡಿವೈಸ್ ಮಾಡ್ಕೋತೀವಿ. ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂದ್ರೆ ಯಾವ್ದು? ಮೆಟಾಲಿಕ್ ವೈರ್ದು ಯಂಗ್ಸ್ ಮಾಡ್ಯುಲಸ್, ಸೊ ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್ ಮತ್ತೆ ಪಾಯ್ಸನ್ಸ್ ರೇಷಿಯೋ. ಇವು 4 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಇದನ್ನ ತುಂಬಾ ಹಿಂದೆನೆ ಹೇಳಿದೆ ಚಾಪ್ಟರ್ ಶುರು ಮಾಡಿದಾಗ. ಈ 4 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ನ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡಿ ಸೊ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ದಟ್ ಇಸ್ ವಾಟ್ ದಿ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಸೊ therefore what we are doing is, so for this purpose we are using two metal bars AB and CD of similar shape, similar size and similar dimensions. So the metallic wire, the experimental wire, is actually attached at the centers of the two metal bars. ಈ ಎರಡು ಮೆಟಲ್ ಬಾರ್ ಕರೆಕ್ಟ್ ಆಗಿ ಮಧ್ಯದಲ್ಲಿ ಯಾವ ಎಕ್ಸ್ಪೆರಿಮೆಂಟಲ್ ವೈರ್ ಗೆ ನೀವು ಎಲಾಸ್ಟಿಕ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಬೇಕು, ಆ ವೈರ್ ನ ಮಧ್ಯದಲ್ಲಿ ಅಟ್ಯಾಚ್ ಮಾಡಬೇಕು. ಓಕೆನಾ? ಅಂಡ್ ದೆನ್ ದೀಸ್ ಟೂ ಮೆಟಾಲಿಕ್ ವೈರ್ಸ್ ಶುಡ್ ಬಿ ಹಂಗ್ ವಿತ್ ದ ಹೆಲ್ಪ್ ಆಫ್ ಟೂ ಥ್ರೆಡ್ಸ್. ಇಲ್ಲಿ ಎರಡು ದಾರ ತರ ಕಾಣಿಸ್ತಿದೆ ನೋಡಿ, ಇದು ವೈರ್ ಅಲ್ಲ ಇದು. ಸೊ ದಿಸ್ ಈಸ್ ಎ ಥ್ರೆಡ್ ಅಂಡ್ ದಿಸ್ ಈಸ್ ಅನದರ್ ಥ್ರೆಡ್. ನಾವೇನ್ ಮಾಡ್ತಾ ಇದೀವಿ, ಈ ಎರಡು ಮೆಟಲ್ ಬಾರ್ ಮಧ್ಯದಲ್ಲಿ ವೈರ್ ಅಟ್ಯಾಚ್ ಮಾಡ್ಕೊಂಡಿರೋ ಇಡೀ ಅಸೆಂಬ್ಲಿ ಅಂದ್ರೆ ನಿಮ್ಗೆ ಹೆಚ್ಚು ಶೇಪ್ ಅಲ್ಲಿ ಕಾಣಿಸ್ತಿದೆ ನೋಡಿ. ಎ ಬಿ ಒಂದು ಸೈಡ್, ಸಿ ಡಿ ಇನ್ನೊಂದು ಸೈಡ್, ಮಧ್ಯದಲ್ಲಿ ಡಬ್ಲ್ಯೂ ಅಥವಾ ಇಲ್ಲಿ P1 P2 ಅಂತ ಪಾಯಿಂಟ್ಸ್ ಇದೆ. ಸೊ ಹೆಚ್ಚು ಶೇಪ್ ಅಲ್ಲಿರೋ ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ನಾವೇನ್ ಮಾಡ್ತೀವಿ, ಸೊ ಎರಡು ವೈರ್ ನ ಅಥವಾ ಎರಡು ವೈರ್ ಇಲ್ಲ ಸಾರಿ ಎರಡು ಥ್ರೆಡ್ ಹಾಕೊಂಡು ನಾವೇನ್ ಮಾಡ್ತೀವಿ, ದಾರಗಳು, ಎರಡು ದಾರಗಳ ಸಹಾಯದಿಂದ ಮೇಲ್ಗಡೆ ಒಂದು ರಿಜಿಡ್ ಸಪೋರ್ಟ್ ಗೆ ನೇತು ಹಾಕೋತೀವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಈಸ್ ಯುವರ್ experimental arrangement. This experimental arrangement is what we call it as
Searle's double bar experiment. Okay na, gotaita? Okay. Now we want to calculate the first elastic constant. The first elastic constant is Young's modulus. Let us see how to calculate Young's modulus. Okay. In order to calculate Young's modulus, what we have to do is ಈ ಎರಡು ಮೆಟಲ್ ಬಾರ್ಗಳನ್ನ ಒಳಗಡೆ ಬರೋ ತರ ಎರಡನ್ನು ಬೆಂಡ್ ಮಾಡಬೇಕು. ಓಕೆನಾ? So listen to me very carefully. So first part of the experiment is to find out the first elastic constant. The first elastic constant is nothing but Young's modulus of the wire. So in order to calculate, what you have to do is we have to bend. So the two bars, ಈ ಎರಡು ಮೆಟಲ್ ಬಾರ್ಸ್ ಗಳನ್ನ ಬೆಂಡ್ ಮಾಡಬೇಕು. ಯಾವ ತರ ಬೆಂಡ್ ಮಾಡಬೇಕು? ಈ ಫಸ್ಟ್ ಮೆಟಲ್ ಬಾರ್ ಎ ಬಿ ನಲ್ಲಿ ಸೈಡ್ ಎ ಇದೆಯಲ್ಲ ಅದು, ಮತ್ತೆ ಸೆಕೆಂಡ್ ಮೆಟಲ್ ಬಾರ್ ಅಲ್ಲಿ ಸೈಡ್ ಸಿ ಇದೆಯಲ್ಲ, ಆ ಸೈಡ್ ಎ ಆಫ್ ದಿ ಮೆಟಲ್ ಬಾರ್, ಸೈಡ್ ಸಿ ಆಫ್ ದಿಸ್ ಅನದರ್ ಮೆಟಲ್ ಬಾರ್, ಎರಡು ಕೂಡ ಹತ್ರ ಬರೋ ತರ ಬೆಂಡ್ ಮಾಡಬೇಕು. ಎರಡು ಹತ್ರ ಬರೋ ತರ ಬೆಂಡ್ ಮಾಡಿಬಿಟ್ರೆ, ಸೊ ಎರಡು ಏನಾಗುತ್ತೆ ಹೇಳಿ, ಫಸ್ಟ್ ಎ ಸಿ ಎರಡು ಹತ್ರದಲ್ಲಿ ಇರುತ್ತೆ. ನೀವು ಬೆಂಡ್ ಮಾಡಿಬಿಟ್ರೆ ಎ ಈ ಕಡೆ ಎಕ್ಸ್ಟ್ರೀಮಿಗೆ ಬರುತ್ತೆ, ಸಿ ಈ ಕಡೆ ಎಕ್ಸ್ಟ್ರೀಮಿಗೆ ಬರುತ್ತೆ. ಮತ್ತೆ ಅವು ಅಲ್ಲೇ ನಿಂತ್ಕೊಳ್ಳಲ್ಲ. ಈ ನಿಮ್ಮ ವೈರ್ಗೆ ಎಲಾಸ್ಟಿಕ್ ಪ್ರಾಪರ್ಟಿ ಇರೋದ್ರಿಂದ ಎ ಈ ತುದಿಯಿಂದ ಆ ತುದಿಗೆ ಹೋಗುತ್ತೆ, ಆ ತುದಿಯಿಂದ ಮತ್ತೆ ಈ ತುದಿಗೆ ಬರುತ್ತೆ, ಈ ತುದಿಯಿಂದ ಆ ತುದಿಗೆ ಹೋಗುತ್ತೆ, ಈ ತುದಿಯಿಂದ ಆ ತುದಿಗೆ ಹೋಗುತ್ತೆ. ಅದೇ ತರ ಪಾಯಿಂಟ್ ಸಿ ಕೂಡ ಈ ಕಡೆ ತುದಿಗೆ ಬರುತ್ತೆ, ಹಿಂದಕ್ಕೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ. ಅಂದ್ರೆ ಯಾವ ತರ ಆಸಿಲೇಟ್ ಆಗುತ್ತೆ ಇಡೀ ಸಿಸ್ಟಮ್ ಅಂತಂದ್ರೆ, ಸೊ ಪಾಯಿಂಟ್ ಎ ಅಂಡ್ ಸಿ ಒಂದು ಟೈಮ್ ಅಲ್ಲಿ ಎರಡು ಹತ್ರ ಬರುತ್ತೆ, ಮತ್ತೆ ಎರಡು ದೂರ ಹೋಗುತ್ತೆ. ಓಕೆ, ಸೊ ದಿಸ್ type of oscillation that we set in this particular arrangement is what we call it as flexural oscillation ಅಂತ ಕರಿತೀವಿ. ಸೊ ಎರಡು ಮೆಟಲ್ ಬಾರ್ಗಳು ಮಧ್ಯದಲ್ಲಿ ವೈರ್ ಅಟ್ಯಾಚ್ ಮಾಡಿರೋದ್ರಿಂದ ಎರಡನ್ನು ಹತ್ರ ಬರೋ ತರ ಬೆಂಡ್ ಮಾಡಿಬಿಟ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಆಸಿಲೇಷನ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಆಸಿಲೇಷನ್ಸ್ ಆರ್ ಕಾಲ್ಡ್ ಫ್ಲೆಕ್ಚುರಲ್ ಆಸಿಲೇಷನ್ಸ್ ಅಂತ ಕರಿತೀವಿ. ಓಕೆನಾ? ಸೊ therefore ಇದು ಆಸಿಲೇಷನ್ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, so you can see here A and C ಎರಡು ಹತ್ರ ಬಂದಿರೋದ್ರಿಂದ, when the 2 points A and C are close to each other, you can actually draw a line. So you can draw a line from P1 ಇಂದ ಒಂದು ಲೈನ್ ಎಳೆದ್ರೆ, ಮತ್ತೆ P2 ಇಂದ ಇನ್ನೊಂದು ಲೈನ್ ಎಳೆದ್ರೆ, the line from P1 and the line from P2 they meet at the point P. ಇಲ್ಲೊಂದು P ಅಂತ ಇದೆ ಇಲ್ಲಿ ಕೆಳಗಡೆ ಪಾಯಿಂಟ್, ಸ್ವಲ್ಪ ಹೊರಟೋಗಿದೆ ಅದು, ಬಟ್ this is point P. So therefore that two lines from point P1 and P2 they meet at the point P. So therefore this whole shape, ಈ whole shape ಏನಾಗುತ್ತೆ, ಇದು arc of a circle ತರ ಆಗೋಗುತ್ತೆ. Okay, such that the line P1P makes an angle theta with this vertical direction. Similarly the line P2P, ಇದು P2 ಇಂದ ಇಲ್ಲಿ ಕೆಳಗಡೆ P ಗೆ ಒಂದು ಲೈನ್ ಎಳ್ಕೊಂಡಿದ್ವಿ, ಡಾಟೆಡ್ ಲೈನ್. ಆ ಡಾಟೆಡ್ ಲೈನ್ ಈ ವರ್ಟಿಕಲ್ ಲೈನ್ ಜೊತೆ ಮತ್ತೆ ಆಂಗಲ್ ಥೀಟಾ ಮಾಡ್ಕೊಳ್ಳುತ್ತೆ. ಓಕೆ, ಸೊ ದಟ್ P1P ಮತ್ತೆ P2P ಮಧ್ಯದಲ್ಲಿ ಟೋಟಲ್ ಆಂಗಲ್ ಥೀಟಾ ಪ್ಲಸ್ ಥೀಟಾ 2θ ಅಂತ ಆಂಗಲ್ ಬರುತ್ತೆ. ಓಕೆ, ಸೊ ಈ P1 P2 ಮತ್ತೆ P ಮೂರನ್ನು ಸೇರಿಸ್ಕೊಂಡು ನೀವು ಒಟ್ಟಿಗೆ ನೋಡಿದ್ರೆ, ಸೊ ಆರ್ಕ್ ಆಫ್ ಎ ಸರ್ಕಲ್ ಅಂದ್ರೆ ಸರ್ಕಲ್ ನ ಒಂದು ಸೆಕ್ಟರ್, ಒಂದು ಭಾಗ ತರ ಕಾಣಿಸುತ್ತೆ. ಓಕೆನಾ? ಸೊ therefore we can write down this simple expression. So length of the wire, ಈ W ಅಂತ ವೈರ್ ತಗೊಂಡಿದೀವಲ್ವಾ, ಸೊ ಲೆಂತ್ ಆಫ್ ದ ವೈರ್ ಕ್ಯಾಪಿಟಲ್ W L ಅಂತ ತಗೊಂಡ್ರೆ, if L is the length of the wire and theta is the angle through which each bar has been pulled in from its initial position, ಅಂದ್ರೆ ಪ್ರತಿ ಸಲನೂ ನಾವು ಎಳೆದು ಪುಲ್ ಮಾಡಿ ಬಿಟ್ಟಾಗ ಎಷ್ಟು ಆಂಗಲ್ ಪುಲ್ ಮಾಡಿದೀವೋ ಅದು ಥೀಟಾ ಆಗುತ್ತೆ. ಲೆಫ್ಟ್ ಸೈಡ್ ಒಂದು ಬಾರ್ ಇದೆ, so the angle through which the first bar is pulled is theta, and theta is also the angle through which so the second bar is pulled. So total pull ಮಾಡಿರೋದು theta plus theta 2θ ಆಗೋಗುತ್ತೆ. So therefore this clearly the angle subtended by the circular arc at its center is 2θ. ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ, ಈ ಕಡೆ ಸೈಡ್ ಥೀಟಾ, ಈ ಕಡೆ ಸೈಡ್ ಥೀಟಾ ಆದ್ರೆ ಟೋಟಲ್ ಆಂಗಲ್ P1P ಗೂ ಮತ್ತೆ P2P ಗೂ ಕೂಡ 2θ ಅಂತ ಆಂಗಲ್ ಆಗುತ್ತೆ ಅಲ್ವಾ. So therefore the total angle subtended is 2θ. If the total angle subtended is 2θ, you can write this relation L is equal to R into 2θ. Remember, capital L is length of the wire. ಆ ಮಧ್ಯದಲ್ಲಿ ವೈರ್ ಹಾಕೊಂಡಿದೀವಲ್ಲ W ಅಂತ, ಆ ವೈರ್ ಲೆಂತ್ ಕ್ಯಾಪಿಟಲ್ L ಆಗುತ್ತೆ. ಸೊ ಈ ಪಾಯಿಂಟ್ ಇಂದ ಅಥವಾ P1 ಇಂದ P ಗೆ ಅಥವಾ P2 ಇಂದ P ಗೆ ರೇಡಿಯಸ್ ಆಫ್ ದಿ ಆರ್ಕ್ ಆಫ್ ದಿ ಸರ್ಕಲ್ ಆಗುತ್ತೆ. ರೇಡಿಯಸ್ ಆಫ್ ಆರ್ಕ್ ಆಫ್ ದಿ ಸರ್ಕಲ್ ನ ಕ್ಯಾಪಿಟಲ್ R ಅಂತ ತಗೊಂಡಿದ್ದೀವಿ. ರೇಡಿಯಸ್ ಆಫ್ ದಿ ಸರ್ಕಲ್ ಇಸ್ ಕ್ಯಾಪಿಟಲ್ R. So therefore you can write the expression L is equal to R into 2θ. Length of the wire can be written as
r into 2 theta, where r is radius of the arc that is formed during the oscillation. ಎರಡು ಬಾರ್ಗಳನ್ನ ನೀವು ಸೆಟ್ ಮಾಡಿಬಿಟ್ಟಾಗ ಸೊ ಸರ್ಕಲ್ ತರ ಆರ್ಕ್ ಫಾರ್ಮೇಶನ್ ಆಗುತ್ತೆ, ಆರ್ಕ್ ರೇಡಿಯಸ್ ಕ್ಯಾಪಿಟಲ್ ಆರ್ ಆಗುತ್ತೆ. ಆಂಗಲ್ ಸಬ್ಟೆಂಡೆಡ್ ಎರಡು ಪಾಯಿಂಟ್ ಗಳು ಮೀಟ್ ಆಗೋ ಜಾಗದಲ್ಲಿ 2 theta, so therefore L becomes equal to r into 2 theta ಆಗುತ್ತೆ. So therefore you can write down the expression for radius as r is equal to L by 2 theta. L is equal to r into 2 theta ಆಯ್ತು ಅಂತಂದ್ರೆ r becomes equal to L divided by 2 theta. Okay, this is what the expression for the radius of curvature ಅಥವಾ radius of the circular arc. Okay na, r is equal to L divided by 2 theta. Okay, now the wire has got bending moment. Okay, so wire ಗೆ bending moment ಅಂತ ಬರುತ್ತೆ. bending of beams ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಯೂಸ್ ಮಾಡಿರೋ ಒಂದು ಕಾನ್ಸೆಪ್ಟ್ ನ ಮತ್ತೆ ಇಲ್ಲಿ ತಗೊಂಡ್ಬಂದಿದ್ದೀವಿ ನೋಡಿ. ಸೊ ವೈರ್ ನ ಬೆಂಡ್ ಮಾಡ್ಬೇಕಂದ್ರೆ ವೈರ್ ಬೆಂಡ್ ಆದಾಗ ಲೋಡ್ ಅಪ್ಲೈ ಮಾಡಿ ಬೆಂಡ್ ಮಾಡಿದಾಗ so there is a physical quantity that comes into picture. That physical quantity that comes into picture is nothing but the bending moment ಅಂತ ಕರೀತೀವಿ. So therefore bending moment of the wire is given by QIG divided by R. ಈ ಎಕ್ಸ್ಪ್ರೆಷನ್ ಕೂಡ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಯಾವುದೋ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಡಿರೈವ್ ಮಾಡಿದೀವಿ. ಓಕೆ, ಎಕ್ಸ್ಪ್ರೆಷನ್ ಫಾರ್ ದ ಬೆಂಡಿಂಗ್ ಮೂಮೆಂಟ್ ಅಂತ. ಸೊ ಇಲ್ಲಿ ಸಿಂಬಲ್ ಫಾರ್ ಬೆಂಡಿಂಗ್ ಮೂಮೆಂಟ್ is capital M. So bending moment is given by QIG divided by R. Q is Young's modulus, IG is geometrical moment of inertia. It's not simple ordinary moment of inertia, it is a geometrical moment of inertia. R is the radius of curvature. Okay na? So ನೀವು ಮಧ್ಯದಲ್ಲಿ ಯೂಸ್ ಮಾಡಿರೋ ವೈರ್ ಇದೆಯಲ್ಲ, W ಅಂತ ವೈರ್ ಯೂಸ್ ಮಾಡಿರಲ್ಲ, ಆ ವೈರ್ ಸೊ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇರುತ್ತೆ. ವೈರ್ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಇದ್ದಾಗ ಅದಕ್ಕೆ ಜಾಮೆಟ್ರಿಕಲ್ ಮೂಮೆಂಟ್ ಆಫ್ ಇನರ್ಷಿಯಾಗೆ ಒಂದು ಎಕ್ಸ್ಪ್ರೆಷನ್ ಬರೀಬಹುದು. ಸೊ IG is the geometrical moment of inertia and the expression for the geometrical moment of inertia for a wire of circular cross section is given by pi r to the power of 4 divided by r ಆಗುತ್ತೆ, where r is the radius of the wire. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸುಮಾರು ಟರ್ಮ್ ಗಳು ಬರ್ತಾ ಇದೆ. ಕ್ಯಾಪಿಟಲ್ R is radius of bending. ಎರಡು ಬಾರ್ಗಳು ಆಸಿಲೇಟ್ ಆಗ್ತಿರ್ಬೇಕಾದ್ರೆ ಒಂದು ಆರ್ಕ್ ತರ ಬರುತ್ತೆ, ಒಂದು ಸರ್ಕಲ್ ತರ ಫಾರ್ಮ್ ಆಗುತ್ತೆ. ಆ ಸರ್ಕಲ್ ತರ ಫಾರ್ಮ್ ಆಗ್ತಿರ್ಬೇಕಾದ್ರೆ ಆ ಸರ್ಕಲ್ ರೇಡಿಯಸ್ ಆರ್ ಅಥವಾ ರೇಡಿಯಸ್ ಆಫ್ ಬೆಂಡಿಂಗ್ ಅಂತ ತಗೋತೀವಿ. ಇಲ್ಲಿ ಸ್ಮಾಲರ್ ಅಂತ ಇನ್ನೊಂದು ಬರ್ಕೊಂಡಿದೀವಿ. ಸ್ಮಾಲರ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ಸೊ ದಿ ವೈರ್. ಆ ವೈರ್ ಯಾವ ವೈರ್ ಎರಡು ಬಾರ್ಗಳ ಮಧ್ಯದಲ್ಲಿ ಒಂದು ವೈರ್ ಅಟ್ಯಾಚ್ ಮಾಡ್ಕೊಂಡಿದ್ರಲ್ಲ, ಅದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ. ಆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆಯಲ್ಲ ವೈರ್, ಅದರ ರೇಡಿಯಸ್ ಸ್ಮಾಲರ್. So expression for the geometrical moment of inertia of the so wire is given by pi r to the power of 4 divided by 4. ಇದು ಕೂಡ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಯಾವಾಗಲೂ ಒಂದ್ಸಲ ಮೆನ್ಷನ್ ಮಾಡಿದ್ದೆ. ಸೊ therefore I can substitute, ಅದನ್ನ ಇಲ್ಲಿ ಎಕ್ಸ್ಪ್ರೆಷನ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ Q by R ಹಾಗೆ ಇದೆ, ಬೆಂಡಿಂಗ್ ಮೂಮೆಂಟ್ becomes Q by R ಕ್ಯಾಪಿಟಲ್ R ಹಾಗೆ ಇದೆ. IG ಜಾಗದಲ್ಲಿ pi r to the power of 4 by R ಹಾಕಿದ್ರೆ Q by R is equal to pi r to the power of 4 divided by 4 ಆಗುತ್ತೆ. ಓಕೆ, so you can also use the expression for R. R is equal to L by 2 theta. So therefore 1 by R is equal to 2 theta by L. So Q pi R to the power of 4 divided by 4. Q pi R to the power of 4 divided by 4 ಇದೆ into 1 by R ಇದೆ. So 1 by R becomes 2 theta divided by L. And if you simplify, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ 2 ಇದೆ, ಡಿನಾಮಿನೇಟರ್ ಅಲ್ಲಿ 4 ಇದೆ. ಈ 2 ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ you are going to get the expression for the bending moment. So the bending moment expression is given by Q Young's modulus into pi into r to the power of 4, small r to the power of 4, small r is radius of the wire, divided by 2 into L. L is the length of the wire, experimental wire, and theta is the angle of bending. Okay na? Okay, now this is being equal to the restoring couple acting on each bar. The equation of motion is ಅಂದ್ರೆ ನೀವು ವೈರ್ ನ ಬೆಂಡ್ ಮಾಡಿಬಿಟ್ರೆ ಅಥವಾ ಎರಡು ಬಾರ್ಗಳನ್ನ ಬೆಂಡ್ ಮಾಡಿಬಿಟ್ರೆ ಆ ಎರಡು ಬಾರ್ಗಳು ಸೊ ಏನ್ ಮಾಡುತ್ತೆ, ಲೆಟ್ ಮಿ ಕಮ್ ಬ್ಯಾಕ್ ಟು ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅಲ್ಲಿ ಎರಡು ಬಾರ್ಗಳನ್ನ ನೀವು ಬೆಂಡ್ ಮಾಡಿಬಿಟ್ಟಾಗ ಸೊ ವೈರು ಬೆಂಡ್ ಆಗುತ್ತೆ. ಬಟ್ ವೈರ್ ಬೆಂಡ್ ಆದ ತಕ್ಷಣನೇ ಪ್ಲೀಸ್ ರಿಮೆಂಬರ್, ಆ ವೈರು ಎಲಾಸ್ಟಿಕ್ ಪ್ರಾಪರ್ಟಿ ಇರೋದ್ರಿಂದ ಬೆಂಡ್ ಆಗೋದನ್ನ ಆಪೋಸಿಟ್ ಮಾಡುತ್ತೆ. ನಾವು ಈ ಎರಡು ಬಾರ್ಗಳನ್ನ ಟ್ವಿಸ್ಟ್ ಮಾಡಿ ಬಿಡ್ತೀವಲ್ಲ, ಟ್ವಿಸ್ಟ್ ಮಾಡಿ ಬಿಡೋದು ಎಕ್ಸ್ಟರ್ನಲ್ ಬೆಂಡಿಂಗ್ ಮೂಮೆಂಟ್ ಅಂತ. ಬಟ್ ವೆನೆವರ್ ದೇರ್ ಇಸ್ ಅನ್ ಎಕ್ಸ್ಟರ್ನಲ್ ಬೆಂಡಿಂಗ್, ಇಂಟರ್ನಲ್ ಫೋರ್ಸಸ್ ಆರ್ ಡೆವಲಪ್ಡ್ ಇನ್ ದ ವೈರ್. ನಿಮ್ಮ ವೈರ್ ನಲ್ಲಿ ಇಂಟರ್ನಲ್ ಫೋರ್ಸಸ್ ಡೆವಲಪ್ ಆಗಿ ಆ ಇಂಟರ್ನಲ್ ಫೋರ್ಸಸ್ ಇನ್ನೊಂದು ಬೆಂಡಿಂಗ್ ಪ್ರೊಡ್ಯೂಸ್ ಮಾಡುತ್ತೆ, such that the bending produced by the internal forces are actually equal and opposite to the external bending. So therefore internal bending and external bending athwa internal bending moment and external bending moment, they are equal and opposite. So therefore you can write ee case alli en baribodu antandre external bending moment capital M is given by
ಅಥವಾ ಎಕ್ಸ್ಟರ್ನಲ್ ಬೆಂಡಿಂಗ್ ಮೂಮೆಂಟ್ ಪ್ಲಸ್ ಇಂಟರ್ನಲ್ ಬೆಂಡಿಂಗ್ ಮೂಮೆಂಟ್. ಎರಡು ಬೆಂಡಿಂಗ್ ಮೂಮೆಂಟ್ ಗಳನ್ನ ಆಡ್ ಮಾಡ್ಕೊಂಡ್ರೆ 0 ಬರುತ್ತೆ. ಆಗ್ಲೇ ಹೇಳಿದ್ನಲ್ಲ, ಎಕ್ಸ್ಟರ್ನಲ್ ಬೆಂಡಿಂಗ್ ಮೂಮೆಂಟ್ ಏನಿದೆಯೋ ಅಷ್ಟೇ ಇಂಟರ್ನಲ್ ಬೆಂಡಿಂಗ್ ಮೂಮೆಂಟ್ ಡೆವಲಪ್ ಆಗುತ್ತೆ. ಎರಡು ಒಂದನ್ನೊಂದು ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡುತ್ತೆ. ಎರಡು ಒಂದನ್ನೊಂದು ಕ್ಯಾನ್ಸಲ್ ಮಾಡಕ್ ಟ್ರೈ ಮಾಡೋದ್ರಿಂದನೇ ಸೊ ಇಲ್ಲಿ ಆಸಿಲೇಷನ್ ಸೆಟ್ ಆಗುತ್ತೆ, ಫ್ಲೆಕ್ಚರಲ್ ಆಸಿಲೇಷನ್ ಸೆಟ್ ಆಗುತ್ತೆ. ಓಕೆನಾ? ಸೊ ದ ಎಕ್ಸ್ಪ್ರೆಷನ್ ಫಾರ್ ದ ಎಕ್ಸ್ಟರ್ನಲ್ ಬೆಂಡಿಂಗ್ ಮೂಮೆಂಟ್ ಇಸ್ ಕ್ಯಾಪಿಟಲ್ M, and capital M is Q pi r to the power 4 divided by 2L into theta, that we have already told. So expression for the internal bending moment is given by I into d omega by dt. So expression for the internal bending moment is I into d omega by dt, where I is moment of inertia, d omega by dt is angular acceleration. Okay, so therefore you can write this expression as the expression na I into d omega by dt, m ಈ ಕಡೆ ತಗೊಂಡ್ಬಂದ್ರೆ minus m ಅಂತ ಬರುತ್ತೆ. ಸೊ m ಗೆ ಎಕ್ಸ್ಪ್ರೆಷನ್ ಇಲ್ಲಿದೆ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I into d omega by dt is equal to minus m, and that is equal to minus q pi r to the power 4 divided by 2L into theta. Okay, so this one q pi r to the power 4 divided by 2L ಇದೆಲ್ಲ that one we have taken as mu. ಸೊ ಒಂಚೂರು ಸಿಂಪಲ್ ಆಗಿ ಬರ್ಕೊಳ್ಳೋದಕ್ಕೆ ನಾವೇನ್ ಮಾಡಿದೀವಿ, q pi r to the power 4 by 2L ಇದೆಲ್ಲ ಅದನ್ನ mu ಅಂತ ಬರ್ಕೊಂಡಿದ್ದೀವಿ. So therefore each bar executes, this is a standard differential equation, I into d omega by dt is equal to minus mu theta ಅಂತ ಬರ್ಕೊಂಡ್ರೆ this is a standard so differential equation. So therefore you can write down the expression for the simple harmonic motion. So it is given by t1 is given by 2 pi into square root of I divided by mu ಅಂತ ಬರೀಬಹುದು. I ಅಂದ್ರೆ moment of inertia numerator ಅಲ್ಲಿ ಬರುತ್ತೆ, mu is this constant q pi r to the power 4 divided by 2L ಈ ತರ ಬರುತ್ತೆ. So the expression for the time period is given by t1 is given by 2 pi into square root of I by mu, or you can also be written as 2 pi is equal to square root of mu. Expression will substitute ಮಾಡ್ತಾ ಇದ್ದೀನಿ ನೋಡಿ, mu is q pi r to the power 4 divided by 2L ಆಗುತ್ತೆ. ಬಟ್ ಇಲ್ಲಿ 1 by mu ಇದೆ, ಹಾಗಾಗಿ it is 2L divided by 2 pi r to the power 4 ಅಂತ ಬರುತ್ತೆ. So therefore after substituting the value of mu here, ಆಮೇಲೆ ಇಡೀ ಎಕ್ಸ್ಪ್ರೆಷನ್ ನೀವು ಸಿಂಪ್ಲಿಫೈ ಮಾಡಿದ್ರೆ then you are going to get the expression for the Young's modulus as ಈ ಎಕ್ಸ್ಪ್ರೆಷನ್ ಅನ್ನ ಸ್ಕ್ವೇರ್ ಮಾಡಿ ಸಿಂಪ್ಲಿಫೈ ಮಾಡಿ q ನ ಲೆಫ್ಟ್ ಸೈಡ್ ಗೆ ತಗೊಂಡ್ಬಂದ್ರೆ t1 ನ ರೈಟ್ ಸೈಡ್ ಗೆ ತಗೊಂಡ್ಬಂದ್ರೆ you will end up with q is equal to 8 pi li divided by r to the power 4 divided by t1 square. So this is how we calculate Young's modulus. Young's modulus is given by 8 into pi into l. L is nothing but the length of the wire. I is nothing but the moment of inertia of the bar. ಎರಡು ಬಾರ್ಗಳು ತಗೊಂಡಿರ್ತೀವಿ AB ಮತ್ತೆ CD ಅಂತ, ಎರಡು ಬಾರ್ಗಳದ್ದು moment of inertia. ಹಾಗಾಗಿ moment of inertia ಇದನ್ನ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಡಿವೈಡೆಡ್ ಬೈ r to the power 4. r smaller is nothing but radius of the wire. ಆ ಎರಡು ಬಾರ್ಗಳ ಮಧ್ಯದಲ್ಲಿ W ಅಂತ ಒಂದು ವೈರ್ ಹಾಕಿದ್ವಲ್ಲ, ಅದು ವೈರ್ದು ರೇಡಿಯಸ್ ಕೂಡ ಸ್ಕ್ರೂ ಗೇಜ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು. and t1 square. So t1 is nothing but the time period of fluctual oscillation. Time period of fluctual oscillation means ಎರಡು ಬಾರ್ಗಳನ್ನ ಈ ತರ ಆಸಿಲೇಟ್ ಮಾಡಿ ಬಿಟ್ಬಿಟ್ರೆ ಹಿಂದೆ ಮುಂದೆ ಆಸಿಲೇಷನ್ ಆಗ್ತಿರುತ್ತೆ. You can note down the time taken for one oscillation. In fact, time taken for one oscillation ಅಂತ ಮಾಡಲ್ಲ, time taken for 2 oscillation, 4 oscillation, 6 oscillations, up to 20 oscillations ಅಂತ ಮಾಡ್ಕೊಂಡು then you can calculate the time taken for 10 oscillations, and you can take out the average of time period for the time for the 10 oscillation. So that the time for 10 oscillation divided by 10 ಅಂತ ಮಾಡ್ಕೊಂಡ್ರೆ you will get the time period, and that the time period is nothing but the t1. So t1 can be calculated experimentally and it can be substituted here, and therefore it is possible to calculate the Young's modulus. The second part of the experiment is the calculation of rigidity modulus. So using the previous part, so we tried we can calculate the Young's modulus. Young's modulus calculation ಮಾಡೋದಕ್ಕೆ ಈ ಮೆಥಡ್. ಬಟ್ ನಮಗೆ ಬರೀ Young's modulus ಅಲ್ಲ, ಬೇರೆ ಇನ್ನೂ ಸುಮಾರು ಬೇಕು. Bulk modulus ಬೇಕು, rigidity modulus ಬೇಕು, Poisson's ratio. ಓಕೆನಾ? So therefore let us concentrate on calculation of rigidity modulus. Rigidity modulus symbol is eta calculation modulus. Okay, so in order to calculate rigidity modulus, what we are going to do is, ಈ ಎರಡು ದಾರ ಇದೆ ನೋಡಿ, ಇಲ್ಲೊಂದು ವರ್ಟಿಕಲ್ ಆಗಿ ಒಂದು ದಾರ ಕಟ್ಟಿದೀವಿ, ಇದೊಂದು ದಾರ ಕಟ್ಟಿದೀವಿ. ಈ ಎರಡು ದಾರನ ಬಿಚ್ಚಿಬಿಡ್ತೀವಿ. ಈ ಎರಡು ದಾರ ಬಿಚ್ಚಿಬಿಟ್ರೆ ನಮ್ಗೆ H ಮಾತ್ರ ಉಳ್ಕೊಳ್ಳುತ್ತೆ. H ಅಂತಂದ್ರೆ AB ಒಂದ್ ಸೈಡ್ ಮೆಟಲ್ ಬಾರು, CD ಇನ್ನೊಂದ್ ಸೈಡ್ ಇನ್ನೊಂದು ಮೆಟಲ್ ಬಾರು, ಅದೇ ತರದ ಇನ್ನೊಂದು ಮೆಟಲ್ ಬಾರು, ಮಧ್ಯದಲ್ಲಿ ವೈರ್. ಸೊ ಈ ಅರೇಂಜ್ಮೆಂಟ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದಿಷ್ಟನ್ನು ಆ ಥ್ರೆಡ್ ಅನ್ನ ಬಿಚ್ಬಿಟ್ಟು ಅರೇಂಜ್ಮೆಂಟ್ ನ ತಗೊಂಡು ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್, ಒಂದು ಮೆಟಲ್ ಬಾರ್ ನ ಮೇಲ್ಗಡೆ ಫಿಕ್ಸ್ ಮಾಡ್ಕೊತೀವಿ, ಇನ್ನೊಂದು ಮೆಟಲ್ ಬಾರ್ ಕೆಳಗಡೆ ಬರುತ್ತೆ.
ಮಧ್ಯದಲ್ಲಿ ವೈರ್ ಇದೆ. ವೈರ್ ಇಸ್ ನಥಿಂಗ್ ಬಟ್ ಎಲ್ ಅಂತ ಹಾಕಿದ್ದಾರೆ ನೋಡಿ. ದಿಸ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ವೈರ್. ಲೆಂತ್ ಆಫ್ ದ ವೈರ್ ಕ್ಯಾಪಿಟಲ್ ಎಲ್ ಅಂತ ಇರಬೇಕು. ಇಲ್ಲಿ ಸ್ಮಾಲ್ ಎಲ್ ಇದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಇಲ್ಲ, ಕ್ಯಾಪಿಟಲ್ ಎಲ್ ಅಂತ. Okay, so what we are doing here is we remove the suspension threads and we clamp one of the bar. Clamp ಅಂದ್ರೆ ಮೇಲ್ಗಡೆ ಫಿಕ್ಸ್ ಮಾಡ್ಕೊತೀವಿ, and the other hangs freely from at the other end. ಒಂದು ಬಾರ್ ನ ಮೇಲ್ಗಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ಬಾರ್ ಕೆಳಗಡೆ ಫ್ರೀ ಆಗಿರುತ್ತೆ. And afterwards ಈ ಬಾರ್ ನ ಟ್ವಿಸ್ಟ್ ಮಾಡಿಬಿಟ್ರೆ ಏನಾಗುತ್ತೆ? So the bar actually undergoes oscillation. These oscillations are nothing but torsional oscillations. Okay, what we do is, so we take out that whole assembly, we remove the two threads, okay, and we hang one of the bar, we fix one of the bar, and the other bar is made to, so it is made to undergo oscillation freely. So by twisting the wire, ಈ wire ನ twist ಮಾಡಿ ಬಿಟ್ಬಿಟ್ರೆ ಕೆಳಗಡೆ ಬಾರೋ oscillation ಆಗುತ್ತೆ. So those oscillations are nothing but the torsional oscillations. Torsional pendulum ಅಂತ ಒಂದು ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, torsional pendulum ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದು ವೈರ್ ಗೆ ಕೆಳಗಡೆ ಡಿಸ್ಕ್ ನ ಅಟ್ಯಾಚ್ ಮಾಡ್ಕೊಂಡಿದ್ರಿ. ಬಟ್ ಇದು ಟಾರ್ಷನಲ್ ಪೆಂಡುಲಮ್, ಬಟ್ ಇಲ್ಲಿ ಕೆಳಗಡೆ ಡಿಸ್ಕ್ ಇಲ್ಲ, ಮೆಟಲ್ ಬಾರ್ ಇದೆ. ಮೇಲ್ಗಡೆ ಮೆಟಲ್ ಬಾರ್ ಇದೆ, ಬಟ್ ಮೇಲ್ಗಡೆ ಮೆಟಲ್ ಬಾರ್ ಡಮ್ಮಿ ಆಗುತ್ತೆ, ಯಾಕಂದ್ರೆ ಅದನ್ನ ಮೇಲ್ಗಡೆ ಕ್ಲಾಂಪ್ ಹಾಕಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಇದೇನು ಆಸಿಲೇಷನ್ ಆಗಲ್ಲ, ಸುಮ್ಮನೆ ಅದ್ರ ಬಾಡಿಗೆ ಇರುತ್ತೆ. ಬಟ್ ಈ ಮೇಲ್ಗಡೆ ಮೆಟಲ್ ಬಾರ್ ಇಂದ ಕೆಳಗಡೆ ಒಂದು ವೈರ್ ಇದೆ, ಆ ವೈರ್ ಕೆಳಗಡೆ ಇನ್ನೊಂದು ಮೆಟಲ್ ಬಾರ್ ಇದೆ. ಈ ಮೆಟಲ್ ಬಾರ್ ನ ನೀವು ಟ್ವಿಸ್ಟ್ ಮಾಡಿಬಿಟ್ರೆ ಸೊ ಆಸಿಲೇಷನ್ ವೈರ್ ಟ್ವಿಸ್ಟ್ ಆಗುತ್ತೆ. ಯಾವಾಗ ಟ್ವಿಸ್ಟ್ ಆಗುತ್ತೋ ಟ್ವಿಸ್ಟಿಂಗ್ ಅಂಡ್ ಅನ್ಟ್ವಿಸ್ಟಿಂಗ್ ಆಗುತ್ತೆ ವೈರ್. ಟ್ವಿಸ್ಟಿಂಗ್ ಅಂಡ್ ಅನ್ಟ್ವಿಸ್ಟಿಂಗ್ ಆದಾಗ ನಿಮ್ಮ ಬಾರ್ ಆಸಿಲೇಷನ್ ಆಗಕ್ಕೆ ಶುರುವಾಗುತ್ತೆ. ಯಾವಾಗ ಇದು ಆಸಿಲೇಷನ್ ಆಗುತ್ತೋ that is the torsional oscillations. Okay, so therefore the whole bar should be made to undergo torsional oscillations. ಅದನ್ನ ಆಸಿಲೇಟ್ ಮಾಡಿಸ್ಬಿಟ್ಟು you can note down the time taken for torsional oscillation T2 ಅಂತ ಅನ್ಕೋಣ. So time taken for torsional oscillation is T2. So T2 expression is given by 2 pi into square root of pi by c. ಈ ಎಕ್ಸ್ಪ್ರೆಷನ್ ಕೂಡ ಡಿರೈವ್ ಮಾಡಿದೀನಿ. ಸೊ ಒನ್ ಆಫ್ ದ ಪ್ರೀವಿಯಸ್ ಸೆಷನ್ ಅಲ್ಲಿ ಜ್ಞಾಪಿಸ್ಕೊಳ್ಳಿ, ಟಾರ್ಷನಲ್ ಪೆಂಡುಲಮ್ ಅಂತ ಒಂದು ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಎಕ್ಸ್ಪ್ರೆಷನ್ ಫಾರ್ ದಿ ಟೈಮ್ ಪೀರಿಯಡ್ ಆಫ್ ಎ ಟಾರ್ಷನಲ್ ಪೆಂಡುಲಮ್ ಇಸ್ ಗಿವನ್ ಬೈ t is equal to 2 pi into square root of pi by c. ಇಲ್ಲಿ ಬರೀ t ಅಂತ ಬರ್ಕೊಂಡಿಲ್ಲ, t2 ಅಂತ ಬರ್ಕೊಂಡಿಲ್ಲ. So what is I? I is nothing but the moment of inertia of the bar. C is nothing but the couple per unit twist. You know that the expression for the couple per unit twist C is eta pi r to the power of 4 divided by 2. ಎಲ್ಲಾಗುತ್ತೆ? Eta is rigidity modulus, pi is constant, r is radius, so 2 is constant, L is nothing but the length of the wire. So therefore if you substitute the value of C, C na eta pi r to the power of 4 divided by 2 L na ಇಲ್ಲಿ substitute ಮಾಡಿದ್ರೆ you are going to get T2 is equal to 2 pi into square root of 2IL divided by eta pi r to the power of 4 ಆಗುತ್ತೆ. And if you square this expression and simplify, ಈ ಎಕ್ಸ್ಪ್ರೆಷನ್ ನ ಸ್ಕ್ವೇರ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಾ ಇಲ್ಲಿ ಮಾಡಿಲ್ಲ ಇಲ್ಲಿ, ಬಟ್ ಅಫ್ ಕೋರ್ಸ್ ತುಂಬಾ ಸಿಂಪಲ್ ಸ್ಟೆಪ್ ಅದು. If you square this and rearrange such that if eta is taken on the left side, eta rigidity modulus becomes equal to 8 pi Li divided by r to the power of 4 divided by T2 square, where L is length of the wire, I is the moment of inertia of the each bar, r is radius of the wire, T2 is the time period of torsional pendulum, torsional oscillation. ಒಂದು ವೈರ್ ನ ಒಂದು ಬಾರ್ ನ ಕೆಳಗಡೆ ಫ್ರೀ ಆಗಿ ಬಿಟ್ಕೊಂಡು ಇನ್ನೊಂದು ಬಾರ್ ನ ಮೇಲ್ಗಡೆ ಫಿಕ್ಸ್ ಮಾಡಿದೀರಾ. ಆ ಎರಡು ಬಾರ್ಗಳ ಮಧ್ಯದಲ್ಲಿ ವೈರ್ ಇದೆ. ಸೊ ಕೆಳಗಡೆ ಬಾರ್ ನ ಫ್ರೀ ಆಗಿರೋ ಬಾರ್ ನ ರೊಟೇಟ್ ಮಾಡಿಬಿಟ್ರೆ ಸೊ ವೈರು ಟ್ವಿಸ್ಟ್ ಆಗುತ್ತೆ. ಟ್ವಿಸ್ಟ್ ಆಗಿದ್ದು ಎಲಾಸ್ಟಿಕ್ ಪ್ರಾಪರ್ಟಿ ಇರೋದ್ರಿಂದ ಟ್ವಿಸ್ಟಿಂಗ್ ಅನ್ಟ್ವಿಸ್ಟಿಂಗ್ ಕಪಲ್ ಇಂದ ಅನ್ಟ್ವಿಸ್ಟ್ ಆಗುತ್ತೆ. ಟ್ವಿಸ್ಟಿಂಗ್ ಅನ್ಟ್ವಿಸ್ಟಿಂಗ್ ಆದ್ರೆ ನಿಮ್ಮ ಕೆಳಗಡೆ ಇರೋ ಬಾರ್ ಆಸಿಲೇಟ್ ಆಗುತ್ತೆ. ಅದನ್ನ ಟಾರ್ಷನಲ್ ಆಸಿಲೇಷನ್ ಅಂತ ಕರಿತೀವಿ. ಟಾರ್ಷನಲ್ ಆಸಿಲೇಷನ್ ಟೈಮ್ ಪೀರಿಯಡ್ ನ ಈಸಿಯಾಗಿ ನೋಟ್ ಮಾಡ್ಕೋಬಹುದು. ಒಂದು ಆರ್ಡಿನರಿ ಕ್ಲಾಕ್ ಇದ್ರೆ ಸಾಕು. ಆ ಟಾರ್ಷನಲ್ ಟೈಮ್ ಪೀರಿಯಡ್ ಏನಿದೆಯೋ, ಸೊ ಟಾರ್ಷನಲ್ ಆಸಿಲೇಷನ್ ದ ಟೈಮ್ ಪೀರಿಯಡ್ that is T2. So therefore T2 can be found out easily experimentally. So therefore you can substitute the value of T2 here, and therefore you can find out the value of eta. Okay, so this is how we calculate eta, rigidity modulus. Okay, and two more constants are left out. Determination of Poisson's ratio, it's very simple. So Poisson's ratio sigma is given by q by 2 eta minus 1. ಈ ಎಕ್ಸ್ಪ್ರೆಷನ್ ಆಲ್ರೆಡಿ ಒಂದ್ಸಲ ಹಿಂದೆ ಮೆನ್ಷನ್ ಮಾಡಿದ್ದೆ, ರಿಲೇಷನ್ ಬಿಟ್ವೀನ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತ. ಅಂದ್ರೆ ಆನ್ಲೈನ್ ಕ್ಲಾಸ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದಲ್ಲ ಅವಾಗ್ಲೇ ಎಲಾಸ್ಟಿಕ್ ರಿಲೇಷನ್ ಬಿಟ್ವೀನ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂತ ಈ ಎಕ್ಸ್ಪ್ರೆಷನ್ ಮೆನ್ಷನ್ ಮಾಡಿದ್ದೆ. ನಿಮಗೆ ಮರ್ತೋಗಿದೆ ಅಂತ ಅನ್ಸುತ್ತೆ, ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ. ಸೊ ಪಾಯ್ಸನ್ಸ್ ರೇಷಿಯೋ ಸಿಗ್ಮಾ ಇಸ್ ಗಿವನ್ ಬೈ q by eta. q ನ ಫಸ್ಟ್ ಪ್ರೋಸೆಸ್ ಅಲ್ಲಿ ಮಾಡಿದ್ರಿ ಯಂಗ್ಸ್ ಮಾಡ್ಯುಲಸ್, eta ರಿಜಿಡಿಟಿ ಮಾಡ್ಯುಲಸ್ ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಮಾಡಿದ್ರಿ. ಅಂದ್ರೆ ಈ ತರ ಇಲ್ಲಿದೆ ನೋಡಿ eta. ಸೊ ಇಫ್ ಯು ಆರ್ ಏಬಲ್ ಟು ಫೈಂಡ್ ಔಟ್ ಯಂಗ್ಸ್ ಮಾಡ್ಯುಲಸ್ q
and rigidity modulus eta. So sigma is given by q by 2 eta minus 1. Q no ಗೊತ್ತು eta no ಗೊತ್ತು, substitute ಮಾಡಬಹುದು, sigma na find out ಮಾಡಬಹುದು. Sigma is nothing but the Poisson's ratio. Otherwise in terms of t1 and t2 q ಮತ್ತೆ eta ನಲ್ಲೇ ಬರಿಬೇಕು ಅಂತೇನಿಲ್ಲ. So t1 is the time period while finding out. So ಇಲ್ಲೊಂಚು ಸಿಂಬಲ್ ಚೇಂಜ್ ಆಗ್ಬಿಟ್ಟಿದೆ, ಚೇಂಜ್ ಮಾಡ್ತೀನಿ ನಾನು. So t1 is the time period to find while finding out so q. T2 is the time period while finding out eta. So therefore sigma is given by 2 square divided by 2 and 2 t1 square minus 1 ಅಂತ ಸಿಂಬಲ್ ಒಂಚೂರು ಎಕ್ಸ್ಚೇಂಜ್ ಆಗಿದೆ, ಆಮೇಲೆ ಸರಿ ಮಾಡ್ತೀನಿ ನಾನು. So you can also find out sigma by using this expression t2 square divided by 2 t1 square minus 1. Okay, and you can also find out the last elastic constant bulk modulus. Bulk modulus k is given by eta into q minus 9 eta minus 3q. ಇದು ಕೂಡ ಒಂದು ಸ್ಟ್ಯಾಂಡರ್ಡ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಗಳ ಮಧ್ಯೆ ಇರೋ ಸ್ಟ್ಯಾಂಡರ್ಡ್ ರಿಲೇಷನ್. ಆ ರಿಲೇಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಈಟಾ ಫೈಂಡ್ ಔಟ್ ಮಾಡಿದೀವಿ, ರಿಜಿಡಿಟಿ ಮಾಡ್ಲಸ್, ಕ್ಯೂ ಯಂಗ್ಸ್ ಮಾಡಲಸ್ ಫೈಂಡ್ ಔಟ್ ಮಾಡಿದ್ವಿ. ಎಲ್ಲದನ್ನು ಫೈಂಡ್ ಔಟ್ ಮಾಡೋದನ್ನ ಈ ಎಕ್ಸ್ಪ್ರೆಷನ್ ಒಳಗಡೆ ಹಾಕಿದ್ರೆ ಈಟಾ ಇಂಟು ಕ್ಯೂ ಡಿವೈಡೆಡ್ ಬೈ 9 ಈಟಾ ಮೈನಸ್ 3q ಅಂತ. So then it is possible to calculate q, and q is nothing but the bulk modulus of the